ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಸ್ಟಾರ್ ಆಟಗಾರ ಕಿಂಗ್ ಕೊಹ್ಲಿಗೆ ವಿಶ್ವಾದ್ಯಂತ ಫ್ಯಾನ್ಸ್ ಇದ್ದಾರೆ. ವಿರಾಟ್ ಕೊಹ್ಲಿ ಅವರನ್ನ ಮೆಚ್ಚಿಕೊಳ್ಳದಿರೋಕೆ ಸಾಧ್ಯನೇ ಇಲ್ಲ. ಬಿಸಿಸಿಐನ ಕಾರ್ಯದರ್ಶಿ ಜೈಶಾ ಕೂಡ ಇದಕ್ಕೆ ಹೊರತಾಗಿಲ್ಲ. ಮೊದಲೇ ಜೈಶಾ ಅವರು ವಿರಾಟ್ ಅವರ ಅಭಿಮಾನಿ. ಇದೀಗ ಜೈಶಾ ವಿರಾಟ್ ಕೊಹ್ಲಿ ಅವರನ್ನ ನೋಡುತ್ತಾ ಮೈಮರೆತ ವಿಡಿಯೋ ಒಂದು ವೈರಲ್ ಆಗಿದೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ವಿಶ್ವಕಪ್ ಅನ್ನು ಪ್ರದರ್ಶನ ಮಾಡಲಾಯಿತು. ಈ ವೇಳೆ ಜೈಶಾ ಅವರಿಗೆ ವಿರಾಟ್ ಕೊಹ್ಲಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ತನ್ನ ಕೈಕುಲುಕಿ ಮುಂದೆ ಹೋದ ವಿರಾಟ್ ಕೊಹ್ಲಿ ಅವರನ್ನ ಕೆಲ ಕ್ಷಣಗಳ ಕಾಲ ನೋಡುತ್ತಾ ನಿಂತಿದ್ದಾರೆ ಜೈಶಾ. ಕೊಹ್ಲಿನ ನೋಡೋದ್ರಲ್ಲಿ ಎಷ್ಟು ಮಗ್ನರಾಗಿದ್ರು ಅಂದ್ರೆ ನಂತರ ಬಂದ ಆಟಗಾರರಿಗೆ ಕೈ ಕುಲುಕೋದನ್ನೇ ಮರೆತು ಬಿಟ್ಟಿದ್ರು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಡುವಿನ ಬ್ರೋಮ್ಯಾನ್ಸ್ ಎಲ್ರಿಗೂ ಗೊತ್ತಿರೋದೆ. ವಾಂಖೇಡೆ ಸ್ಟೇಡಿಯಂನಲ್ಲಿ ಕ್ಯಾಪ್ಟನ್ ಬಗ್ಗೆ ಮಾತನಾಡಿರುವ ವಿರಾಟ್, ರೋಹಿತ್ ಹಾಗೂ ನಾನು ಈ ಪ್ರಶಸ್ತಿಗಾಗಿ ದೀರ್ಘಾವಧಿ ಪ್ರಯತ್ನ ನಡೆಸುತ್ತಾ ಬಂದಿದ್ದೇವೆ. ವಿಶ್ವಕಪ್ ಗೆಲ್ಲಬೇಕೆಂಬುದು ನಮ್ಮ ಗುರಿಯಾಗಿತ್ತು. ವಾಂಖೇಡೆ ಕ್ರೀಡಾಂಗಣಕ್ಕೆ ಪುನಃ ವಿಶ್ವಕಪ್ ಗೆದ್ದು ತಂದಿರೋದು ಅತ್ಯಂತ ವಿಶೇಷ ಭಾವನೆಯಾಗಿದೆ. ಕಳೆದ 15 ವರ್ಷಗಳಿಂದ ನಾವು ಆಡ್ತಾ ಇದ್ದೇವೆ. ರೋಹಿತ್ ಶರ್ಮಾ ಅವರು ಅತ್ಯಂತ ಭಾವುಕರಾಗಿರೋದನ್ನು ನಾನು ನೋಡಿದ್ದು ಇದೇ ಮೊದಲು. ಅವರು ಅಳ್ತಾ ಇದ್ರು, ನಾವಿಬ್ಬರು ಒಬ್ರಿಗೊಬ್ರು ಅಪ್ಪಿಕೊಂಡ್ವು. ಆ ದಿನವನ್ನು ನಾನು ಎಂದಿಗೂ ಕೂಡ ಮರೆಯೋಕೆ ಸಾಧ್ಯ ಇಲ್ಲ ಎಂದಿದ್ದಾರೆ. ಹೀಗೆ ಹೇಳುತ್ತಲೇ ಕಿಂಗ್ ಕೊಹ್ಲಿ ಕೂಡ ಭಾವುಕರಾಗಿದ್ದಾರೆ. ಜಸ್ಪ್ರೀತ್ ಬುಮ್ರಾ 8ನೇ ಅದ್ಭುತ ಎಂದು ಹೊಗಳಿದ್ದಾರೆ ವಿರಾಟ್ ಕೊಹ್ಲಿ. T20 ವಿಶ್ವಕಪ್ ಟೂರ್ನಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ತೋರುವ ಮೂಲಕ ಟೂರ್ನಿ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ರು. ಪ್ರಸ್ತುತ ವಿಶ್ವದಲ್ಲಿ ಜಸ್ಪ್ರೀತ್ ಬುಮ್ರಾ 8ನೇ ಅದ್ಭುತ ಎಂಬ ಮನವಿಗೆ ಸಹಿ ಮಾಡ್ತೇನೆ ಎಂದು ವಿರಾಟ್ ಕೊಹ್ಲಿ ಹೇಳ್ತಾ ಇದ್ದಂತೆ ವಾಂಖೇಡೆ ಸ್ಟೇಡಿಯಂ ಗ್ಯಾಲರಿಯಲ್ಲಿದ್ದ ಪ್ರೇಕ್ಷಕರು ಜೋರಾಗಿ ಕೂಗುವ ಮೂಲಕ ಒಪ್ಪಿಗೆ ಸೂಚಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ನಾಯಕತ್ವವನ್ನು ರೋಹಿತ್ ಶರ್ಮಾ ಕೈಯಿಂದ ಕಸಿದುಕೊಂಡರು ಎಂಬ ಸಿಟ್ಟು ಹಾರ್ದಿಕ್ ಪಾಂಡ್ಯ ಮೇಲೆ ಅದೆಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ನೋಡಿದ್ದೇವೆ. ಈ ಬಾರಿ IPL ಸೀಸನ್ನಲ್ಲಿ ಪಾಂಡ್ಯ ಅವರು ಟ್ರೋಲ್ ಆಗಿದ್ದಷ್ಟು ಯಾವ ಕ್ರಿಕೆಟರ್ ಕೂಡ ಆಗಿರಲಿಲ್ಲ. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಪಾಂಡ್ಯರನ್ನ ಟೀಕೆಯಲ್ಲೇ ಕೂಗುವಂತೆ ಮಾಡಿದ್ರು. ಅಂದು ಟ್ರೋಲ್ ಮಾಡಿದವರೇ ಎಂದು ಸಾರಿ ಕೇಳ್ತಿದ್ದಾರೆ. ಮೊದಲು ಮತ್ತು ಅಗ್ರಗಣ್ಯವಾಗಿ ನಾನು ನಿಮಗೆ ಹಾರ್ದಿಕ್ ಪಾಂಡ್ಯಗೆ ಕ್ಷಮಿಸಿ ಎಂದು ಕೇಳಲು ಬಯಸ್ತೇನೆ ಮತ್ತು ಅವರ ಬಳಿ ಕ್ಷಮೆ ಯಾಚಿಸ್ತೇನೆ ಅಂತ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದುಕೊಂಡಿದ್ದಾರೆ. ಭಾರತ ತಂಡ T20 ವಿಶ್ವಕಪ್ ಟ್ರೋಫಿ ಗೆದ್ದು ತವರಿಗೆ ಆಗಮಿಸಿದೆ. ಆದರೆ ಭಾರತ ತಂಡದ ಬಳಿ ಇರೋದು ಮೂಲ T20 ವಿಶ್ವಕಪ್ ಟ್ರೋಫಿ ಅಲ್ಲ, ಇದು ಡೂಪ್ಲಿಕೇಟ್ ಟ್ರೋಫಿ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಆಯೋಜಿಸುವ ಯಾವುದೇ ವಿಶ್ವಕಪ್ ಟೂರ್ನಿಯಲ್ಲಿ ಫೋಟೋಶೂಟ್ಗೆ ಮಾತ್ರ ಮೂಲ ಟ್ರೋಫಿಯನ್ನು ನೀಡಲಾಗುತ್ತೆ. ಆ ಬಳಿಕ ICC ವರ್ಷದ ಲಾಂಛನದೊಂದಿಗೆ ನಕಲಿ ಬೆಳ್ಳಿಯ ಟ್ರೋಫಿಯನ್ನು ವಿನ್ಯಾಸಗೊಳಿಸುತ್ತಾರೆ. ಅದನ್ನೇ ವಿಜೇತ ತಂಡಕ್ಕೆ ನೀಡಲಾಗುತ್ತೆ. ಮೂಲ ಟ್ರೋಫಿ ICC ಬಳಿಯೇ ಇರುತ್ತೆ. ಹಾರ್ದಿಕ್ ಪಾಂಡ್ಯರನ್ನ ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಸದಾ ಬೆಂಬಲಕ್ಕೆ ನಿಂತು ಮಾತಾಡಿದ್ದವರಲ್ಲಿ AVD ಕೂಡ ಒಬ್ರು. ಇದೀಗ ಮತ್ತೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತನಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಪ್ರತಿಯೊಬ್ಬರನ್ನು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳೇ ಅವರನ್ನ ಅನುಮಾನಿಸಿದ್ರೆ ಭವಿಷ್ಯದಲ್ಲಿ ಅವರು ನಿಮ್ಮ ಹೃದಯದಲ್ಲಿ ಸ್ಥಾನ ಪಡೆಯುತ್ತಾರೆ ಎಂದು ನನಗೆ ಖಚಿತವಾಗಿದೆ ಎಂದು RCBಯ ಮಾಜಿ ಆಟಗಾರ ಶ್ಲಾಘಿಸಿದ್ದಾರೆ. ಶನಿವಾರ ಜಿಂಬಾಬ್ವೆ ಮತ್ತು ಭಾರತ ನಡುವೆ T20 ಸರಣಿ ನಡೆಯಲಿದೆ. ಯುವ ಪಡೆಯನ್ನೇ ನೆಚ್ಚಿಕೊಂಡಿರುವ ಶುಭ್ಮನ್ ಗಿಲ್ ಸಾರಥ್ಯದ ಟೀಮ್ ಇಂಡಿಯಾ ಹೇಗೆ ಪ್ರದರ್ಶನ ತೋರಲಿದೆ ಎಂಬ ಕಾತರ ಅಭಿಮಾನಿಗಳಲ್ಲಿದೆ. ಜಿಂಬಾಬ್ವೆ ಸರಣಿಯಲ್ಲಿ ತಂಡ ಮುನ್ನಡೆಸುವ ಶುಭ್ಮನ್ ಗಿಲ್ ಈ ಸರಣಿಯಲ್ಲಿ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ನಾಯಕನಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಗಿಲ್ಗೆ ನಾಳೆಯಿಂದ ಶುರುವಾಗುವ ಸರಣಿ ಮಹತ್ವದ್ದಾಗಿದೆ. T20 ವಿಶ್ವಕಪ್ ಗೆದ್ದ ಭಾರತ ಕ್ರಿಕೆಟ್ ತಂಡದ ಆಟಗಾರರಿಗೆ ಗುರುವಾರ ಮುಂಬೈನಲ್ಲಿ ಅಭಿನಂದಿಸಲಾಗಿತ್ತು. ತಂಡದ ವಿಜಯೋತ್ಸವದ ವೇಳೆ ಭಾರೀ ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳ ಪೈಕಿ ಕೆಲವರು ಗಾಯಗೊಂಡಿದ್ದಾರೆ. ಜೊತೆಗೆ ಕೆಲ ಅಭಿಮಾನಿಗಳು ಆಸ್ಪತ್ರೆಗೆ ದಾಖಲಾದ ಪ್ರಕರಣಗಳು ಕೂಡ ವರದಿಯಾಗಿವೆ. ಸದ್ಯದ ಮಾಹಿತಿ ಪ್ರಕಾರ 11 ಮಂದಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಭಾರತದ ಮಹಿಳೆಯರ ಕ್ರಿಕೆಟ್ ಟೀಮ್ ಏಕದಿನ ಮತ್ತು ಟೆಸ್ಟ್ ಪಂದ್ಯಗಳಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಬಗ್ಗು ಬಡಿದಿದೆ. ಇದೀಗ T20 ಸರಣಿಗೆ ಟೀಮ್ ಇಂಡಿಯಾ ವುಮೆನ್ಸ್ ಟೀಮ್ ರೆಡಿಯಾಗಿದೆ. ಹರ್ಮನ್ ಪ್ರೀತ್ ಪಡೆ ಈಗಾಗಲೇ ಭರ್ಜರಿ ಫಾರ್ಮ್ನಲ್ಲಿದೆ. ಜೊತೆಗೆ ಟೀಮ್ನ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಾನ, ಶಫಾಲಿ ವರ್ಮಾ ಕೂಡ ತಂಡಕ್ಕೆ ಮತ್ತಷ್ಟು ಸ್ಟ್ರೆಂತ್ ನೀಡುವ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಸೌತ್ ಆಫ್ರಿಕಾ ಟೀಮ್ ಕೂಡ ಸೋಲಿನ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.